ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಸಮ್ಮರ್ ಹೇಗೋ ಬಂತು. ಈಗ ಹೆಚ್ಚಾಗಿ ಸ್ಪೈಸಸ್ ಎಲ್ಲ ತಿನ್ನೋದಕ್ಕೆ ಆಗೋದಿಲ್ಲ, ಹಾಗೆ ಹೆಲ್ದಿಯಾಗಿ ತಿನ್ನಬೇಕು, ಕ್ವಿಕ್ಕಾಗೂ ಆಗಬೇಕಲ್ವ. ಆ ರೀತಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೊಗೊಂಬಂದಿದ್ದೀನಿ. ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಇದಕ್ಕೆ 1/2 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಅರಳಿದ್ದಾದಮೇಲೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, 1 ಸ್ಪೂನ್ ಆಗೋಷ್ಟು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಹಾಗೆ ಬಾಡಿಸ್ಕೊಳ್ಳೋಣ, ಫ್ಲೇವರ್ ಎಲ್ಲ ಬಿಟ್ಕೊಳ್ಳೋ ಹಾಗೆ. ಬೇಸಿಗೆ ಆಗಿರೋದ್ರಿಂದ ತುಂಬ ಹೊತ್ತು ಸ್ಟವ್ ಮುಂದೆ ನಿಂತ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ. ಹಾಗಂತ ಏನೋ ಒಂದು ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಹೆಲ್ದಿಯಾಗೂ ಸಹ ನಾವು ಫುಡ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಹಾಗೆ ಟೇಸ್ಟಿಯಾಗೂ ಅನ್ನಿಸ್ಬೇಕು, ಆ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಹೆಲ್ತ್ ನಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಾವು ಇಂಟೇಕ್ ಏನು ತೊಗೋತೀವಿ ನೋಡಿ, ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ನೋಡಿ. ಈಗ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ 1 ಬಂಚಷ್ಟು ನಾನು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ತೊಳೆದ್ಬಿಟ್ಟು. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು 2-3 ನಿಮಿಷದ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊಪ್ಪುಗಳು ಹಾಗೆ ತರಕಾರಿಗಳು ಯಾವುದೇ ಹಾಕ್ಕೊಂಡ್ರೂ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕಾಗತ್ತೆ, ಯಾಕೆಂದರೆ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಹೋಗಬಾರ್ದು. ಹಾಗಾಗಿ ನೋಡಿ, ಸೊಪ್ಪು ಬೆಂದಾದ ನಂತರ ನಾನೀಗ 1 ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆಗೆ. ಹಾಗೆ ನೋಡಿ, 1 ಮುಷ್ಟಿಯಷ್ಟು ಫ್ರೋಝನ್ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಇತ್ತಂದರೆ ಅದನ್ನು ಸಹ ನೀವು ಹಾಕ್ಕೊಬೋದು ನೋಡಿ. ಇಷ್ಟು ಆದಮೇಲೆ ನಾವೀಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಒಂದು 3-4 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಆಲೂಗಡ್ಡೆ ಸಾಫ್ಟ್ ಆಗಬೇಕು, ಹಾಗೆ ಬಟಾಣಿ ಏನಿದೆ ಹಾಕಿರ್ತಕ್ಕಂಥದ್ದು ಅದನ್ನು ಸಹ ಬೇಯಬೇಕು. ಆ ರೀತಿ ನೋಡಿ ಈಗ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ 1 ಟೇಬಲ್ ಸ್ಪೂನಷ್ಟು ನೀರನ್ನ ಸ್ಪ್ರಿಂಕಲ್ ಸಹ ಮಾಡ್ಕೊಬೋದು. ನನಗಿಲ್ಲಿ ಬೇಕನ್ನಿಸ್ತಾ ಇಲ್ಲ, ಆಲೂಗಡ್ಡೆ ಬೆಂದಿದೆ ಚೆನ್ನಾಗಿ, ಇದು ಸಾಕಾಗತ್ತೆ. ಮಸಾಲೆ ಪೌಡರ್ ಹಾಕ್ಕೊಂಡಾಗ 1 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ. ಈಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ನಂತರ ಖಾರದ ಪುಡಿ, ನಂತರ ಈಗ 1/4 ಸ್ಪೂನಷ್ಟು ಇಲ್ಲಿ ಗರಂ ಮಸಾಲನೂ ಸಹ ಹಾಕ್ಕೋತಾ ಇದ್ದೀನಿ. ನೀವು ಸ್ಪೈಸಸ್ನ ತುಂಬ ಕಡಿಮೆ ಹಾಕ್ಕೊಳ್ಳಿ, ಏಕೆಂದರೆ ಬಿಸಿಲು ಕಾಲ ಆಗಿರೋದ್ರಿಂದ ತುಂಬ ಮಸಾಲೆ ಥರ ಇದ್ದರೆ ತಿನ್ನೋದಕ್ಕೂ ಇಷ್ಟ ಆಗೋದಿಲ್ಲ, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ. ನಮ್ಮ ಹೊಟ್ಟೆಗೂ ಹಿತವಾಗಿರಬೇಕು, ಏನೇ ತಿಂದ್ರೂ ಆ ರೀತಿ ನೋಡ್ಕೊಳ್ಳಿ. ನಂತರ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ, ಹಾಗಾಗಿ ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಹಾಕ್ಕೋಬೇಡಿ, ಜಸ್ಟ್ ನೀವು 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ. ಈಗ ಇದು ಒಗ್ಗರಣೆ ರೆಡಿ ಆಗೋಯಿತು. ಈಗ ನಾವು ಇದಕ್ಕೆ ರೆಡಿ ಮಾಡಿಟ್ಟಿರ್ತಕ್ಕಂಥ ರೈಸನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀವು ಮುಂಚೆ ರೈಸ್ ಮಾಡಿಟ್ಕೊಂಡಿದ್ರೆ ಅಥವಾ ಲೆಫ್ಟ್ ಓವರ್ ರೈಸ್ ಇದ್ರೂ ಇದನ್ನು ನಾವು ಮಾಡ್ಕೊಂಬಿಡ್ಬೋದು. ಏನಕ್ಕೆ ವೇಸ್ಟ್ ಮಾಡಬೇಕು ಅಲ್ವಾ ನೋಡಿ. ಈ ರೀತಿ ಮಾಡ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋರ್ಗೂ ಬಾಯಿಗೆ ತುಂಬ ಹಿತವಾಗಿರುತ್ತೆ. ಹಾಗೆಯೇ ಹೆಲ್ದಿ ಕೂಡ. ಇದರಲ್ಲಿ ನಾವು ಸೊಪ್ಪನ್ನು ಸಹ ಬಳಸ್ಕೊಂಡಿದ್ದೀವಿ, ಕಮ್ಮಿ ಮಸಾಲೆ ಪದಾರ್ಥನ ಬಳಸ್ಕೊಂಡಿದ್ದೀವಿ ನೋಡಿ. ಈ ರೀತಿ ಮಾಡ್ಕೊಳ್ಳಿ ನೀವು ಕೂಡ. ರೆಸಿಪಿನ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ. ಇದನ್ನು ಬರೀ ಬ್ರೇಕ್ಫಾಸ್ಟ್ ಅಂತಲೇ ಅಲ್ಲ, ನೈಟ್ ಡಿನ್ನರ್ ಆಗಿ ಸಹ ತೊಗೋಬೋದು. ಲೈಟಾಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಸಹ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.